ವಿರುದ್ಧ ರಸಗೊಬ್ಬರ ಬೆಲೆ ಏರಿಕೆಯನ್ನು ಖಂಡಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ರೈತಾಪಿ ವರ್ಗದವರನ್ನು ತೀವ್ರ ಆರ್ಥಿಕ ಸಂಕಷ್ಟ ಗುರಿಯಾಗುವಂತೆ ಮಾಡಿದೆ ಎಂದು ಕೇಂದ್ರ ವಿರುದ್ಧ ಘೋಷಣೆ ಕೂಗಲಾಯಿತು. ಅಚ್ಚೇ ದಿನ ಆಯೇಗಾ ಎಂದು ಹೇಳಿಕೊಂಡು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದ ಗುದ್ದೆಗೆ ಬಿಜೆಪಿ ಆರಂಭದಲ್ಲಿ ಜನಸಾಮಾನ್ಯರ ಮೇಲೆ ಗಾದ ಪ್ರಹಾರ ಮಾಡುತ್ತಲೇ ಬಂದಿದೆ. ಇದೀಗ ರೈತರ ಬೆಳೆಗಳಿಗೆ ವಿತರಿಸುವ ರಾಸಾಯನಿಕ ರಸಗೊಬ್ಬರಗಳ ಬೆಲೆಯನ್ನು ಹೆಚ್ಚಳ ಮಾಡಿದೆ ಎಂದು ಕೇಂದ್ರ ವಿರುದ್ಧ ಕಿಡಿಗಾಡಿದರು. 1250 ಇದ್ದ ರಸಗೊಬ್ಬರ ಬೆಲೆ ಈಗ 1650 ಹೆಚ್ಚಿಸಲಾಗಿದೆ ಎಂದು ದೂರಿದರು. ಕೇಂದ್ರ ಬಿಜೆಪಿ ಸರ್ಕಾರ ಒಂದೆಡೆ ರೈತರಿಗೆ ಕಿಸಾನ್ ಸಮ್ಮಾನ್ ಎಂದು ವರ್ಷಕ್ಕೆ 4000 ರೂಪಾಯಿ ನೀಡಿ ಹಿಂಬಾಗಿಲಿನಿಂದ ರಸಗೊಬ್ಬರ, ಔಷಧಿ ಬೀಜ ಬಿತ್ತನೆಗಳ ಮೇಲೆ ಬೆಲೆ ಏರಿಕೆ ಮಾಡುವ ಮೂಲಕ ಅದಕ್ಕಿಂತ ದುಪ್ಪಟ್ಟು ಹಣವನ್ನು ರೈತರಿಂದ ವಸೂಲು ಮಾಡುತ್ತದೆ. ಮಳೆಯ ಅನಿಶ್ಚಿತತೆ, ಅತಿವೃಷ್ಟಿ, ಅನಾವೃಷ್ಟಿಗಳಿಂದಾಗಿ ರೈತರು ಸಂಕಷ್ಟಕ್ಕಿಳಿದಿದ್ದಾರೆ. ಬೆಳೆ ಹಾನಿ ಮುಂತಾದ ಕಾರಣಗಳಿಗೆ ರೈತರ ಆತ್ಮಹತ್ಯೆಗಳು ನಡೆಯುತ್ತವೆ. ಇದರ ಮಧ್ಯೆ ಕೇಂದ್ರದ ಬಿಜೆಪಿ ಸರ್ಕಾರ ಅವೈಜ್ಞಾನಿಕವಾಗಿ ರಸಗೊಬ್ಬರಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ರೈತರನ್ನು ಮತ್ತಿಷ್ಟು ಸಂಕಷ್ಟಕ್ಕೆ ಗುರಿ ಮಾಡಿದೆ. ನೈತಿಕ ಹೊಣೆ ಹೊತ್ತು ಕೂಡಲೇ ರಸಗೊಬ್ಬರ ಕೇಂದ್ರ ಸಚಿವರಾದ ಜೆ.ಪಿ. ನಡ್ಡಾರವರು ರಾಜೀನಾಮೆ ಸಲ್ಲಿಸಬೇಕು. ಆದ್ದರಿಂದ ಕೂಡಲೇ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿರುವ ರಸಗೊಬ್ಬರ ಬೆಲೆಗಳನ್ನು ಇಳಿಕೆ ಮಾಡುವಂತೆ ಸೂಕ್ತ ನಿರ್ದೇಶನ ಮಾಡಬೇಕೆಂದು ಯುವ ಕಾಂಗ್ರೆಸ್ ಸಮಿತಿ ಒತ್ತಾಯಿಸಿದೆ. ಇಂದು ರಾಯಚೂರು ನಗರದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ, ಯಾಕಂದರೆ ಇವತ್ತು ರೈತರ ವಿರೋಧಿ ಬಿಜೆಪಿ ಸರ್ಕಾರ ಆಗಿದೆ. ಯಾಕಂದರೆ ರಸಗೊಬ್ಬರ ಮತ್ತು ಇತರ ರೈತರ ಬೀಜಗಳು ಮತ್ತು ಇವೆಲ್ಲವನ್ನು ಬೆಲೆ ಏರಿಕೆ ಮಾಡಿದೆ. ಈ ಕೇಂದ್ರ ಸರ್ಕಾರ ಬಂದಾಗಲಿಂದ ರೈತರ ಮೇಲೆ ಗದಾಪ್ರಹಾರವನ್ನು ಮಾಡ್ತಾ ಇದೆ. ಆದ ಕಾರಣ ಇವತ್ತು ಯುವ ಕಾಂಗ್ರೆಸ್ ವತಿಯಿಂದ ನಾವು ಪ್ರತಿಭಟನೆ ಮಾಡಿ ಮೂಲಕ ಈ ಬಿಜೆಪಿ ಸರ್ಕಾರವನ್ನು ಎಚ್ಚರಿಸಿಕೊಳ್ಳುತ್ತಾ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. ಈ ಮೂಲಕ ಯಾವ ರೀತಿ ಪ್ರತಿಭಟನೆ ಮಾಡಿದ್ರಿ? ನಾವು ಬಂಡಿ ಮೂಲಕ ರೈತರನ್ನು ನಮ್ಮ ನಮ್ಮ ಜೆ.ಪಿ. ನಡ್ಡಾ ಮತ್ತು ಮೋದಿ ಅವರನ್ನು ರೈತರನ್ನು ಒಡೆಯುವ ಮೂಲಕ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇಂದು ಮನಸ್ವಾಮಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಖರ್ಗೆ ಕುಟುಂಬದ ಬಗ್ಗೆ ಮಾಡುತ್ತಿರುವ ಟೀಕೆಗಳು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ. ವಸಂತಕುಮಾರ್ ಹೇಳಿದರು. ಅವರಿಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರದ ಲೋಪಗಳನ್ನು ಸರಿಪಡಿಸಿಕೊಳ್ಳಲು ಸಲಹೆ ಸೂಚನೆ ನೀಡುವ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿರುವ ಚಲುವಾದಿ ನಾರಾಯಣಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡುವಲ್ಲಿ ನಿರತರಾಗಿದ್ದಾರೆ. ಇದು ಸರಿಯಲ್ಲ ಎಂದರು. ಖರ್ಗೆ ಅವರ ಕುಟುಂಬ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಹೇಳುವ ಅವರು ದಾಖಲೆ ನೀಡುವಲ್ಲಿ ವಿಫಲರಾಗಿದ್ದಾರೆ ಎಂದರು. ಅವರ ಬಳಿ ಭ್ರಷ್ಟಾಚಾರದ ದಾಖಲೆಗಳಿದ್ದರೆ ಬಯಲು ಮಾಡಲಿ ಎಂದು ಸವಾಲು ಹಾಕಿದ ಅವರು ಬಿಜೆಪಿ ನಾಯಕರನ್ನು ಮೆಚ್ಚಿಸಲು ಅವರ ಗಮನ ಸೆಳೆಯಲು ಇಂತಹ ಹೇಳಿಕೆ ನೀಡುತ್ತಿದ್ದಾರೆ ಎಂದರು. ಬಿಜೆಪಿಯಲ್ಲೇ ಭಿನ್ನಮತ ಬುಗ್ಗಲೆದ್ದಿದೆ. ಅವರು ಕಾಂಗ್ರೆಸ್ ಬಗ್ಗೆ ಮಾತನಾಡುವ ನೈತಿಕತೆ ಉಳಿಸಿಕೊಂಡಿಲ್ಲ ಎಂದರು. ಕಾಂಗ್ರೆಸ್ ಹೈಕಮಾಂಡ್ ಭಿನ್ನಮತ ನಿಭಾಯಿಸಲು ಶಕ್ತಿಯುತವಾಗಿದೆ ಎಂದರು. ಈ ಹಿಂದೆ 3 ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರವಿಲ್ಲದಿದ್ದರೂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿದರು. ಅದು ವಿಫಲವಾಗಿದ್ದು ಇದೀಗ ಖರ್ಗೆ ಕುಟುಂಬದ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದರು. ಖರ್ಗೆಯವರಿಂದಲೇ ರಾಜಕೀಯ ಪ್ರಾರಂಭಿಸಿದ ಅವರು ಬಿಜೆಪಿಯಲ್ಲಿ ಅಧಿಕಾರ ಪಡೆದು ಇದೀಗ ಖರ್ಗೆ ವಿರುದ್ಧ ಮಾತನಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಬಿಜೆಪಿ ಪಕ್ಷದ ಮುಖಂಡರಾಗಿರುವಂತಹ ಚಲುವಾದಿ ನಾರಾಯಣಸ್ವಾಮಿ ಅವರು, ಆರ್ ಅಶೋಕ್ ಅವರು, ಇನ್ನಿತರ ಬಿಜೆಪಿ ಮುಖಂಡರುಗಳು ಪದೇ ಪದೇ ಕಾಂಗ್ರೆಸ್ ಪಕ್ಷವನ್ನ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಅವರ ಕುಟುಂಬವನ್ನ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನ
ಗುರಿಯಾಗಿಟ್ಟುಕೊಂಡು ದಿನ ಬಿಟ್ಟು ದಿನ ಅವ್ರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಅವ್ರ ಮೇಲೆ ಟೀಕೆಗಳನ್ನು ಮಾಡ್ತಾ ಇರುವುದು ತೀರಾ ಖಂಡನೀಯ. ಇತ್ತೀಚಿನ ದಿನಗಳಲ್ಲಿ ಇದೊಂದು ರಾಜಕೀಯ ಹವ್ಯಾಸ ಆಗಿಬಿಟ್ಟಿದೆ ಚಲವಾದಿ ನಾರಾಯಣ ಸ್ವಾಮಿ. ಅವರು ಈ ರಾಜ್ಯದ ಒಂದು ಜವಾಬ್ದಾರಿಯುತ ಸ್ಥಾನವಾದಂತಹ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ರಾಜಕೀಯದಲ್ಲಿ ಇದ್ದಾರೆ. ಅವರು ವೈಯಕ್ತಿಕವಾಗಿ ಒಂದು ಕುಟುಂಬವನ್ನ ಮತ್ತು ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಟ್ಟುಕೊಂಡು ಟೀಕೆ ಮಾಡುವಂಥದ್ದು ಅವರಿಗೆ ಶೋಭೆ ತರುವಂಥದ್ದಲ್ಲ, ಆ ಸ್ಥಾನಕ್ಕೆ ಶೋಭೆ ತರುವಂಥದ್ದಲ್ಲ. ಜನರ ಸಮಸ್ಯೆಗಳನ್ನ ಜನಪರವಾದ ನಿಲುವು ಹೊಂದಿ ಅಭಿವೃದ್ಧಿ ಪರವಾದ ಚಿಂತನೆ ಇದ್ರೆ ಮತ್ತು ಜನರಿಗೆ ಎಲ್ಲಾದರೂ ರಾಜ್ಯದ ಯಾವ ಮೂಲೆಯಲ್ಲಾದರೂ ಯಾವ ಭಾಗದಲ್ಲಾದರೂ ತೊಂದರೆ ಆಗಿದ್ರೆ ಯೋಜನೆಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ರೆ ಆ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ರೆ ಅಥವಾ ಆಡಳಿತ ಪಕ್ಷದ ಶಾಸಕರ ಮುಖಂಡರ ನಿರ್ಲಕ್ಷ್ಯ ವಹಿಸಿದ್ರೆ ಅಂತಹ ಸಂದರ್ಭದಲ್ಲಿ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಇಟ್ಟುಕೊಂಡು ತಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು. ಅದು ಯಾವ ರೀತಿ ಅಂತಂದ್ರೆ ಆ ಸಮಸ್ಯೆಗಳನ್ನ ಆ ತೊಂದರೆಗಳನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವಂತದ್ದು, ಅಧಿಕಾರಿಗಳ ಗಮನವನ್ನು ಸೆಳೆಯುವಂತ ಹಿನ್ನೆಲೆಯಲ್ಲಿ ಅವರು ಟೀಕೆ ಟಿಪ್ಪಣಿ ಮಾಡಬೇಕೇ ಹೊರತು ಕೇವಲ ಖರ್ಗೆಯವರ ಕುಟುಂಬವನ್ನು ಗುರಿಯಾಗಿಸಿಕೊಂಡು ವೈಯಕ್ತಿಕ ದ್ವೇಷದಿಂದ ಟೀಕೆ ಮಾಡುವುದು ಸರಿಯಾದಲ್ಲ, ಸಮಂಜಸವಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಅದು ಬಹಳ ಹೇಳಿತನದ ಕೆಲಸ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಅವರು ಮೊನ್ನೆ ಬೆಂಗಳೂರಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಕಾರ್ಯಾಲಯದಲ್ಲಿ ಮಾಡಿದರು. ನಾನು ನನ್ನನ್ನು ಕೆಣಕಬೇಡಿ, ನನ್ನನ್ನು ಕೆಣಕಿದ್ರೆ ಖರ್ಗೆ ಅವರ ಕುಟುಂಬದ ಪ್ರಿಯಾಂಕ ಖರ್ಗೆ ಅವರ ಒಂದು ಮಸ್ಕಿ ತಾಲೂಕಿನ ಎಸ್ ಬುದ್ದಿನ್ನಿ ಗ್ರಾಮದಲ್ಲಿ ವೀರಯ್ಯಸ್ವಾಮಿಯವರ ಜನಸ್ನೇಹಿ ಹೋಟೆಲ್ನಲ್ಲಿ ಆಕಸ್ಮಿಕ ಸಿಲಿಂಡರ್ ಸ್ಫೋಟವಾಗಿ ಭಾರೀ ಅನಾಹುತ ತಪ್ಪಿದೆ. ವೀರಯ್ಯಸ್ವಾಮಿಯವರು ಎಂದಿನಂತೆ ದಿನನಿತ್ಯ ತಮ್ಮ ಹೋಟೆಲ್ನಲ್ಲಿ ಬೆಳಿಗ್ಗೆ ಒಗ್ಗರಣಿ ಮಿರ್ಚಿ ಮಾಡಿದ್ದಾರೆ. ಅನೇಕರು ಒಗ್ಗರಣಿ ಮಿರ್ಚಿ ತಿಂದು ಹೋಗಿದ್ದಾರೆ. ಆದರೆ ದುರದೃಷ್ಟವಶಾತ್ ಏಕಾಏಕಿ ಏನೋ ವ್ಯತ್ಯಾಸ ಆಗಿ ಸಿಲಿಂಡರ್ ಸ್ಫೋಟ ಸಂಭವಿಸಿದಾಗ ಹೋಟೆಲ್ನಲ್ಲಿ 10ರಿಂದ 15 ಜನ ಇದ್ದರು. ಘಟನೆ ನೋಡುತ್ತಿದ್ದಂತೆ ಎಲ್ಲರೂ ಪಾರಾಗಿ ಸುರಕ್ಷಿತವಾಗಿ ಹೊರಗಡೆ ಬಂದಿದ್ದಾರೆ. ಸ್ವತಃ ಗ್ರಾಮಸ್ಥರು ಸೇರಿ ಬೆಂಕಿಯನ್ನು ಆರಿಸುವ ಕೆಲಸ ಮಾಡಿದ್ದರಿಂದ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಇದರಿಂದ ಬಡವರಾದ ವೀರಯ್ಯಸ್ವಾಮಿಯವರು ಮೂಲತಃ ಹೋಟೆಲ್ನಿಂದ ಜೀವನ ಸಾಗಿಸುತ್ತಿದ್ದರು. ಆದರೆ ಆಕಸ್ಮಿಕ ಸಂಭವಿಸಿದ ಸ್ಫೋಟದಿಂದ ಬಹಳಷ್ಟು ಮನನೊಂದಿದ್ದು, ಹೋಟೆಲ್ನಲ್ಲಿ ಅಂದಾಜು 1ರಿಂದ 1.5 ಲಕ್ಷ ರೂಪಾಯಿ ಬೆಲೆ ಬಾಳುವ ಕಿರಾಣಿ, ಇನ್ನಿತರ ವಸ್ತುಗಳ ಹಾಗೆ 12,000 ರೂಪಾಯಿ ನಗದು ಹಣ ಇಟ್ಟಿದ್ದರು. ಆದರೆ ಇದೆಲ್ಲವೂ ಸಿಲಿಂಡರ್ ಸ್ಫೋಟಕ್ಕೆ ಸುಟ್ಟು ಕರಕಲಾದ ಘಟನೆ ನಡೆದಿದ್ದು, ಅದಕ್ಕೆ ವೀರಯ್ಯಸ್ವಾಮಿಯವರು ಈ ಸಿಲಿಂಡರ್ ಸ್ಫೋಟ ಆಕಸ್ಮಿಕ ಸಂಭವಿಸಿದ ಘಟನೆಗೆ ಸರ್ಕಾರದಿಂದ ಸಹಾಯ ಮಾಡಬೇಕೆಂದು ತಮ್ಮ ಅಳಲನ್ನು ಹಂಚಿಕೊಂಡರು. ಗ್ಯಾಸ್ ಬ್ಲಾಸ್ಟ್ ಆಗಿದ್ರಿ, ತನಗೆ ಅಡಿ ಮಿರ್ಚಿ ಮಾಡಿದ್ವಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂತಿದ್ವಿ. ಜನರು ಒಂದು 15-20 ಜನ ಇದ್ರು ಹೋಟೆಲ್ದಾಗ್ರಿ. ಅವ್ರನ್ನೆಲ್ಲರನ್ನು ಸರಿಸಿ ತನ್ನ ಫುಲ್ ಹೋಟೆಲ್ ಫುಲ್ ಸುಟ್ಟು ಅಪಾರ ಪ್ರಮಾಣ ನಷ್ಟ ಉಂಟಾಗಿದ್ರಿ. ಆಮೇಲೆ ಟ್ಯಾಕ್ಸಿ ಟಾಪ್ ಸುಟ್ಟಿದೆ, ಒಂದು ಮುದಕಿಗೆ ಸ್ವಲ್ಪ ಸೀರೆ ಸುಟ್ಟಿದೆ, ಒಂದು ಮನೆ ಗ್ಲಾಸ್ ಹೊಡಿದಿದೆ. ತನಗೆ ಕಪ್ಪು ಚಿಗುತ್ತಿಗೆ ತನಗೆ ಇದೆಲ್ಲ ಮನೆಯೆಲ್ಲ ಫುಲ್ ಎಣ್ಣೆ ದಸ್ಸಾಗಿದೆ. ಈ ತನಗೆಲ್ಲ ಸಾಮಗ್ರಿಗಳು ಈ ತನಗೆ ಚೆಲ್ಲಪಿಲ್ಲಿಯಾಗಿ ಅಪಾರ ಪ್ರಮಾಣ 2 ಲಕ್ಷ ರೂಪಾಯಿ ಲಾಸ್ ಆಗಿದ್ರಿ ನಮ್ಮದು. ನೋಡಿ ಈ ತನಗೆ HP ಗ್ಯಾಸಿಂದು
ಸಿಬ್ಬಂದಿ ವರ್ಗದವರು ಈ ಸಹಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ಹಾಗೂ ಈಗ ಅಹಿತಕರ ಘಟನೆಗಳು ಯಾವುದೇ ರೀತಿಯಾಗಿ ಸಂಭವಿಸಿಲ್ಲ. ಇದೊಂದು ರೀತಿ ಒಳ್ಳೆಯದಾಯಿತು ನಮಗೆ. ಪಾಪ ಈ ಯಾವುದೇ ಥರನಾಗಿ ಪ್ರಾಣ ಹಾನಿ ಆಗಿಲ್ಲ. ಅದೇ ಒಂದು ನಮ್ಮೂರು ಗ್ರಾಮ ದೇವತೆಯಾದ ಗದ್ದೆಮ್ಮ ದೇವಿ ಕಾಪಾಡಿದ್ದಾಗಿತ್ತು ಎಂದು ನಾವು ಈ ಮೂಲಕ ಬುದ್ದಿನಿ ಗ್ರಾಮಸ್ಥರಲ್ಲಿ ಹಾಗೂ ಊರಿನ ಪರವಾಗಿ ಎಲ್ಲರ ಪರವಾಗಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಸಾಕಮಣ್ಣ. ಮಹಿಳೆಯೊಬ್ಬರು ತನ್ನ ಪತಿಯನ್ನೇ ನದಿಗೆ ತಳ್ಳಿದ್ದಾಳೆ ಎಂದು ಪತಿ ಆರೋಪಿಸಿರುವ ಘಟನೆ ತಾಲೂಕು ಗುರ್ಜಾಪುರ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಘಟನೆ ನಡೆದಿದೆ. ನದಿಯಲ್ಲಿ ಬಿದ್ದ ವ್ಯಕ್ತಿ ಶಕ್ತಿನಗರದ ಮೂಲದವರು ಹಾಗೂ ಪತ್ನಿ ಯಾದಗಿರಿ ಜಿಲ್ಲೆಯ ವಡಗೇರ ಗ್ರಾಮದವರು ಎಂದು ತಿಳಿದು ಬಂದಿದೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ತೆರಳುತ್ತಿದ್ದ ನದಿಗೆ ತಳ್ಳಿದ್ದು ಪತಿಯ ಆರೋಪ ಸಾರ್ವಜನಿಕರು ಹಗ್ಗದ ಸಹಾಯದ ಮೂಲಕ ರಕ್ಷಣೆ ಮಾಡಿದ್ದಾರೆ. ಫೋಟೋ ತೆಗೆದುಕೊಳ್ಳುತ್ತಿದ್ದ ವೇಳೆ ಬ್ರಿಡ್ಜ್ ಮೇಲೆ ನಿಂತು ಮೊದಲು ತಾನು ಫೋಟೋ ತೆಗೆಸಿಕೊಂಡಿದ್ದ ಪತಿ ನಂತರ ಪತಿಯನ್ನು ಬ್ರಿಡ್ಜ್ ತುದಿಗೆ ಹೋಗಿ ನಿಲ್ಲಲು ಹೇಳಿದ್ದಾರೆ. ಇದೇ ವೇಳೆ ಬ್ರಿಡ್ಜ್ ಅಂಚಿನಲ್ಲಿದ್ದ ಪತಿಯನ್ನು ಕೆಳಕ್ಕೆ ತಳ್ಳಿದ್ದಾಳೆ ಎಂದು ಪತಿ ಆರೋಪಿಸಿದ್ದಾರೆ. ಕೃಷ್ಣಾ ನದಿಯಲ್ಲಿ ಹರಿವು ಹೆಚ್ಚಿರುವುದರಿಂದ ವ್ಯಕ್ತಿ ಸ್ವಲ್ಪ ದೂರ ಕೊಚ್ಚಿಕೊಂಡು ಹೋಗಿದ್ದಾರೆ. ಆದರೆ ಈಜು ಚೆನ್ನಾಗಿ ಬರುತ್ತಿರುವುದರಿಂದ ಈಜಿಕೊಂಡು ಹೋಗಿ ನದಿ ಮಧ್ಯಭಾಗದ ಬಂಡೆಯೊಂದರ ಮೇಲೆ ನಿಂತು ವ್ಯಕ್ತಿಯ ಕಿರುಚಾಟ ಕೇಳಿ ಜನರು ಸ್ಥಳಕ್ಕೆ ಆಗಮಿಸಿ ಹಗ್ಗದ ಮೂಲಕ ವ್ಯಕ್ತಿಯನ್ನು ರಕ್ಷಣೆ ಮಾಡಿದ್ದಾರೆ. ಪತ್ನಿಯೇ ಕೆಳಕ್ಕೆ ತಳ್ಳಿದ್ದಾಳೆ ಎಂದು ಆರೋಪಿಸಿದ್ದು, ಆದರೆ ಗಂಡನೇ ಕಾಲು ಜಾರಿ ಬಿದ್ದಿದ್ದಾರೆ ಎಂದು ಪತ್ನಿ ಹೇಳಿದ್ದಾಳೆ. ಶಕ್ತಿನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ಅಲ್ಲಣ್ಣ ಹೆಂಗ್ ಬಿದ್ದಣ ಆ ಕಡೆ ನಂಬಿಕೆ ಇದ್ರು ಬ್ರೋ. ಹೆಂಗ್ ಬಿದ್ದಿ? ಯಾಕೆ ದೂಕಿದ್ರ? ನೀನ್ ಹೇಗಿದ್ದೆ? ಅಕ್ಕೇನೆ ದೂಕ್ಯ ಬ್ರೋ. ಫೋಟೋ ಐತಿ ನಾವಲ್ಲೇ ಯಾವತ್ತು ನಿಂದ್ರಕ್ ನಿಂದ್ರು ಅಂದ. ಯಾರು ನಂಬ್ತಾರೆ? ಫಸ್ಟ್ ಹೇಳ, ಆಮೇಲೆ ನೋಡಮ್ಮ. ಆರಾಮ್ಸ್ ಕಟ್ಟಿಗೆ ಅಣ್ಣ, ಆರಾಮ್ಸೆ ಕಟ್ಟಿಗೆ ಕೈಯಾಗ ಹಾಕಿಡ್ಕ. ಈಗ ಬರ್ತದಲ್ಲ ಅಲ್ಲಣ್ಣ ಇಲ್ಲಿ ಬಿದ್ದು ಯಪ್ಪ ನೀರಾಗ ಆರಾಮ ಬರ್ತದೆ. ಅದೇ ಹೋಗಿ ಹಿಡ್ಕೊಂಡ ಏರೇನತ್ತ ಈಗ ಜಸ್ಟ್ ಬಂದಾರ ಅಣ್ಣ ಅವರು. ನಾವು ಬಂದ ಮೇಲೆ ಮಸಳುಗಳ ಹಂಗೆ ಅಣ್ಣ ಮತ್ತೆ ನೀ ಕಾರ್ ಗಂಟೆ ಬಿಡಂಗ ಹಾಕಿ ಬೇಡ ಅದ್ರ ಹೇಳಿದ್ರ ಹಿಂಗ ಹೇಳ್ರಿ ಅಣ್ಣ. ಆರಾಮ್ ಬಾ ಆರಾಮ್ ಬಾ. ಏ ಅಣ್ಣ ಎಲ್ಲಟು ವಿಡಿಯೋ ಅದ, ತಲೆ ಕೆಡಿಸಬೇಡ. ಕಾಂಗ್ರೆಸ್ನಿಂದ ಮಾದಿಗ ಸಮಾಜಕ್ಕೆ ಅನ್ಯಾಯವಾಗಿಲ್ಲವೆಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಎ ವಸಂತಕುಮಾರ್ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ಮಾಡಿಗೇರಿ ರಜೆ ಮೇಲೆ ಹೋಗಿದ್ದರಿಂದ ಪ್ರಭಾರಿ ಅಧ್ಯಕ್ಷರಾಗಿ ಸಜಿ ಸಮೀರ್ ನೇಮಕವಾಗಿದ್ದಾರೆ. ಇದು ಅಧಿಕೃತ ಆದರೆ ಅಧ್ಯಕ್ಷೆ ನರಸಮ್ಮ ಮಾಡಿಗೇರಿ ಅವರನ್ನು ಒತ್ತಾಯಪೂರ್ವಕವಾಗಿ ಅನಾರೋಗ್ಯ ರಜೆ ಮೇಲೆ ಕಳಿಸಿದ್ದಾರೆ ಎಂಬ ಬಗ್ಗೆ ನನ್ನ ಗಮನಕ್ಕಿಲ್ಲವೆಂದ ಅವರು, ಕಾಂಗ್ರೆಸ್ ಪಕ್ಷ ಮಾದಿಗ ಅಥವಾ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧವಿಲ್ಲ ಎಂದರು. ಜಿಲ್ಲೆಯ ರಾಜಕೀಯ ಹಿಡಿತ ಸಾಧಿಸಲು ಕೆಲವರು ಗುಂಪುಗಾರಿಕೆ ಮಾಡುತ್ತಿದ್ದಾರೆ. ರಾಜಕೀಯದಲ್ಲಿ ಅದು ಸಾಮಾನ್ಯವೆಂದರು. ಸಂಬಂಧಪಟ್ಟಂತೆ ಜೆಡಿಎಸ್ ಪಕ್ಷದ ಮುಖಂಡರು ಪತ್ರಿಕೆ ಹೇಳಿಕೆ ನೀಡಿದ್ದಾರೆ. ಮಾದಿಗ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಿದೆ ಅನ್ನುವಂಥ ಮಾತನಾಡಿದ್ದಾರೆ. ಒಂದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕಾಂಗ್ರೆಸ್ ಪಕ್ಷದಿಂದ ಯಾವ ಸಮಾಜಕ್ಕೆ ಯಾವ ಸಮುದಾಯಕ್ಕೆ ವಿಶೇಷವಾಗಿ ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗಿಲ್ಲ, ಆಗೋದಿಲ್ಲ, ಆಗಲಿಕ್ಕೆ ನಾವು ಬಿಡೋದಿಲ್ಲ. ಒಂದು ಬಹಳ ಸ್ಪಷ್ಟವಾದ ಮಾತು. ಇದೊಂದು ನರಸಮ್ಮ ಮಾಡಿಗಿರಿಯವರು
ರಜೆ ಮೇಲೆ ಹೋಗಿರುವಂತ ವಿಷಯ ಪತ್ರಿಕೆ ಒಂದು ಮುಖಾಂತರ ಗೊತ್ತಾಗಿತ್ತು. ಆ ಹಿನ್ನೆಲೆಯಲ್ಲಿ ಅದು ಅವರ ವೈಯಕ್ತಿಕ ನಿರ್ಣಯವೋ ಅಥವಾ ಬೇರೆ ಯಾರಾದರೂ ಅವ್ರ ಮೇಲೆ ಒತ್ತಡ ಹೇಳಿ ರಜೆ ಮೇಲೆ ಹೋಗುವಂತ ಹೇಳಿದ್ದವರು ಎನ್ನುವುದು ಕೂಡ ಅದು ಕೂಡ ಬಹಳ ಸ್ಪಷ್ಟ. ಆಮೇಲೆ ಅವರು ರಜೆ ಮೇಲೆ ಹೋಗುವಂತ ವಿಷಯ ಪಕ್ಷದ ನಿರ್ಣಯ ಅಲ್ಲ, ಬಹಳ ಸ್ಪಷ್ಟವಾಗಿರುತ್ತೆ. ಪಕ್ಷದ ವೇದಿಕೆಯಲ್ಲಿ ಅಥವಾ ಪಕ್ಷದ ಆಂತರಿಕ ವಿಷಯದಲ್ಲಿ ಅದು ಚರ್ಚೆ ಆಗಿಲ್ಲ. ಅವರು ರಜೆ ಮೇಲೆ ಹೋಗ್ಬೇಕೆನ್ನುವಂತ ವಿಷಯ ಪ್ರಸ್ತಾವ ನಮ್ಮ ಪಕ್ಷದ ಮುಂದೆ ಇಲ್ಲ. ಅವರು ವೈಯಕ್ತಿಕವಾಗಿ ರಜೆ ಮೇಲೆ ಹೋಗಿದ್ರೆ ಅವ್ರ ಹಕ್ಕು ಅವ್ರ ನಿರ್ಣಯ. ಒಂದು ವೇಳೆ ಯಾರಾದರೂ ಅವ್ರ ಮೇಲೆ ಒತ್ತಡ ತಂದು ರಜೆ ಮೇಲೆ ಹೋಗ್ಲಿಕ್ಕೆ ಹೇಳಿದ್ರೆ ಅದನ್ನ ಅವರೇ ಸ್ಪಷ್ಟಪಡಿಸ್ತಾರೆ. ರಜೆ ಮೇಲೆ ಹೋದ್ರೆ ನಮ್ಮ ಪಕ್ಷದ ಪಕ್ಷದ ನಿರ್ಣಯ ಅಲ್ಲ, ಅದು ಅವ್ರು ವೈಯಕ್ತಿಕವಾಗಿ ರಜೆ ಮೇಲೆ ಹೋಗಿದ್ರೆ ಅದನ್ನು ಅವರು ಸ್ಪಷ್ಟಪಡಿಸಬೇಕು. ಅಧಿಕೃತ ನೇರ ಆಯ್ಕೆ ಅದು ಅದೇ ಕಾರಣಕ್ಕಿಲ್ಲ, ಅದು ಸರ್ಕಾರದ ಮಟ್ಟದಲ್ಲಿ ಕಾನೂನು ರೀತಿ ಅಧಿಕೃತ. ಅವರು ರಜೆ ಮೇಲೆ ಹೋಗಿರುವುದಂತದ್ದು ಪಕ್ಷದ ಗಮನಕ್ಕಿಲ್ಲ, ಹೌದಾ? ಆಮೇಲೆ ಅವರು ಒಬ್ಬ ಅಧ್ಯಕ್ಷರು, ಕಾರ್ಪೊರೇಷನ್ ಅಧ್ಯಕ್ಷರಾಗಿರ್ಬೋದು, ಇನ್ನೊಬ್ಬ ಅಧ್ಯಕ್ಷರಾಗಿರ್ಬೋದು, ಯಾರಾಗಿರ್ಬೋದು, ಅವರು ಸ್ವ ಇಚ್ಛೆಯಿಂದ ರಜೆ ಮೇಲೆ ಹೋಗುವಂತ ಅಧಿಕಾರ ಹಕ್ಕು ಅವರಿಗಿದೆ. ಹೋಗಿದ್ರೆ ಅದನ್ನು ಪ್ರಶ್ನೆ ಮಾಡುವಂಥದ್ದು ಅಲ್ಲ. ಆಮೇಲೆ ಅವ್ರ ಮೇಲೆ ಯಾರಾದರೂ ರಾಜಕೀಯ ಒತ್ತಡ ಹಾಕಿ ಅವ್ರ ರಜೆ ಮೇಲೆ ಒತ್ತಾಯ ಕೊಡ್ಕೊಂಡು ಕಳಿಸಿದ್ರೆ ಅದನ್ನ ಅವರೇ ಸ್ಪಷ್ಟಪಡಿಸ್ಬೇಕು. ನಮಗೆ ಹೇಳಿದ್ದ ನಾವು